Hello everyone, welcome to Sanmargaha classes. Question number 10 from the poem For a 5-Year-Old. Bring out the summary of the poem for a 5-year-old in your own words. It carries 3 marks. Okay. So ಈ ಪದ್ಯದ ಸಾರಾಂಶವನ್ನ ಬರೆಯಿರಿ ಅಂತ ಕೇಳಿದ್ದಾರೆ ಮಕ್ಕಳು. ಇದಕ್ಕೆ 3 marks ಇರುತ್ತೆ. We'll see the answer. The poem 5-Year-Old is written by Fleur Adcock. The poem narrates the realities of life. ಈ ಒಂದು ಪದ್ಯವು ಜೀವನದ ಸತ್ಯವನ್ನ ನಮಗೆ ತಿಳಿಸಿಕೊಡ್ತಾ ಇದೆ. ಓಕೆನಾ? ಸೊ ಹೇಗೆ ಅಂತಂದ್ರೆ ಎಲ್ಡರ್ ಸ್ಪೀಕ್ ಸಮಥಿಂಗ್ ಅಂಡ್ ದೇ ಬಿಹೇವ್ ಇನ್ ಸಮ್ ಅದರ್ ವೇ ಅಲ್ವಾ. ಸೊ ಹಿಪೋಕ್ರಸಿ ಆರ್ ಕಾಂಟ್ರಡಿಕ್ಟರಿ ಬಿಹೇವಿಯರ್ ಆಫ್ ದ ಎಲ್ಡರ್ಸ್, ಸಮ್ ಆಫ್ ದ ಎಲ್ಡರ್ಸ್, ಇದನ್ನ ಈ ಪದ್ಯದಲ್ಲಿ ನೀವು ನೋಡ್ಬೋದು. Mother says to her 5-year-old son that a snail is climbing up the windowsill into his room. Okay, so ಅವರು ರೂಮ್ ಅಲ್ಲಿ ಓದ್ತಾ ಕೂತಿರುವಾಗ when they were reading a book, she sees the snail climbing up the windowsill into the room. She explains him that it is unkind to leave the snail there because it may crawl on the floor so that no one would squash it. ಓಕೆನಾ? ಸೊ ಯಾರು ಸ್ಕ್ವಾಶ್ ಮಾಡಬಾರ್ದು, ಅದಕ್ಕೋಸ್ಕರ ಆ ಒಂದು ಸ್ನೇಲ್ ಅನ್ನ ತೆಗೆದುಬಿಟ್ಟು ಹೊರಗಡೆ ಆಚೆ ಹಾಕು. ಇಟ್ಸ್ ಅನ್ಕೈಂಡ್ ಟು ಲೀವ್ ದ ಸ್ನೇಲ್ ದೇರ್, ಅದನ್ನ ಅಲ್ಲೇ ಬಿಡೋದು ಅನ್ಕೈಂಡ್ ಆಗತ್ತೆ, ತುಂಬಾ ಕ್ರೂರತನ ಆಗತ್ತೆ ಅಂತ ಆಕೆ ಒಳ್ಳೆಯ ಒಂದು ನಡತೆಯನ್ನ ಆತನಿಗೆ ಹೇಳಿಕೊಡ್ತಾ ಇದ್ದಾಳೆ. ಓಕೆನಾ? She asks him to carry the snail outside carefully and leave it on the daffodil to eat. ಸೊ ಆಕೆ ಅದನ್ನ ಡೆಫೋಡಿಲ್ ಅಂತಂದ್ರೆ ಏನು ಮಕ್ಳು? ಫ್ಲವರ್ಸ್. ಓಕೆ, ಸೊ ಆಕೆ ಕೇರ್ಫುಲ್ ಆಗಿ ಜಾಗರೂಕತೆಯಿಂದ ಆ ಸ್ನೇಲ್ ಅನ್ನ ಅಥವಾ ಬಸವನ ಹುಳುವನ್ನ ತೆಗೆದು ಡೆಫೋಡಿಲ್ ಫ್ಲವರ್ ಮೇಲೆ ಹಾಕು, ಅದನ್ನ ತಿನ್ಲಿ ಅಂತ ಹೇಳ್ಕೊಡ್ತಾ ಇದ್ದಾಳೆ. ಓಕೆನಾ? ಶಿ ಮೌಲ್ಡ್ಸ್ ಹರ್ ಸನ್ಸ್ ಕ್ಯಾರೆಕ್ಟರ್ ಆಫ್ ಜೆಂಟಲ್ನೆಸ್ ಓನ್ಲಿ ಬೈ ವರ್ಡ್ಸ್ ಬಟ್ ನಾಟ್ ಬೈ ಪ್ರಾಕ್ಟೀಸ್. ಆಕೆ ತನ್ನ ಒಂದು ಮಗನ ನಡತೆಯನ್ನ ಅಥವಾ ಜೆಂಟಲ್ನೆಸ್, ಕೈಂಡ್ನೆಸ್ ಅನ್ನ ವರ್ಡ್ಸ್ ಇಂದ, ಬರೀ ಮಾತುಗಳಿಂದ ಚೇಂಜ್ ಮಾಡೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ನಾಟ್ ಬೈ ಪ್ರಾಕ್ಟೀಸ್, ಬಿಕಾಸ್ ಶಿ ಹ್ಯಾಡ್ ಟ್ರ್ಯಾಪ್ಡ್ ದ ಮೈಸ್. She shoot wild birds. Okay, she shoot wild birds and drowned his kittens ಅಂತಾರೆ ಬೆಕ್ಕಿನ ಮರಿಗಳನ್ನ ಆಕೆ ನೀರಿನಲ್ಲಿ ಹಾಕ್ತಾ ಇದ್ದಾಳೆ, ವೈಲ್ಡ್ ಬರ್ಡ್ಸ್ ಅನ್ನ ಹೊಡಿತಾ ಇದ್ದಾಳೆ. ಓಕೆ, ಸೊ ಇಟ್ ಶೋಸ್ ಹರ್ ಕ್ರೂಯಾಲಿಟಿ ನಾಟ್ ಕೈಂಡ್ನೆಸ್, ಇಸಂಟ್ ಇಟ್? ಸೊ ಆಕೆ ಕ್ರೂರತನವನ್ನ ಇದು ತೋರಿಸ್ತಾ ಇದೆ. ಶಿ ಬಿಟ್ರೇಡ್ ವಿತ್ ಹರ್ ಕ್ಲೋಸೆಸ್ಟ್ ರಿಲೇಟಿವ್ಸ್ ಅಂಡ್ ಪರ್ವೇಡ್ ದ ಹಾರ್ಶೆಸ್ಟ್ ಕೈಂಡ್ ಆಫ್ ಟ್ರೂತ್ ಟು ಅದರ್ಸ್. ಸೊ ಬೇರೆಯವರ ಬಗ್ಗೆ ಆಕೆ ಮಾತನಾಡ್ತಾ ಇದ್ದಾಳೆ, ಮೋಸ ಮಾಡ್ತಾ ಇದ್ದಾಳೆ. ಬಿಟ್ರೇಡ್ ಅಂತಂದ್ರೆ ಮೋಸ ಮಾಡುವಂಥದ್ದು. ಓಕೆನಾ? ಸೊ ಅಂಡ್ ಶಿ ಪರ್ವೇಡ್ ದ ಹಾರ್ಶೆಸ್ಟ್ ಕೈಂಡ್ ಆಫ್ ಟ್ರೂತ್, ಒಂದು ಕಹಿಯಾದ ಸತ್ಯವನ್ನು, ಕಟುವಾದ ಮಾತುಗಳನ್ನ ಬೇರೆಯವರಿಗೆ ಆಡ್ತಾ ಇದ್ದಾಳೆ. ಬಟ್ ಶಿ ಆಸ್ಕ್ಸ್ ಹರ್ ಸೆಲ್ಫ್ ಟು ಶೋ ಕೈಂಡ್ನೆಸ್ ಟು ಸ್ನೇಲ್. ಸೊ ಶಿ ಆಸ್ಕ್ಸ್ ಹರ್ ಸೆಲ್ಫ್ ಅಂದ್ರೆ ಹರ್ ಸೆಲ್ಫ್ ತಾನಾಗೆ ಕೇಳ್ತಾ ಇದ್ದಾಳೆ ತನ್ನ ಮಗನಿಗೆ ಟು ಶೋ ಕೈಂಡ್ನೆಸ್ ಟು ಸ್ನೇಲ್. ಶಿ ರಿಗ್ರೆಟ್ಸ್ ಹರ್ ಆಕ್ಷನ್ಸ್. ನಾವು ತಾನು ತೋರಿದಂತಹ ಒಂದು ನಡತೆಯ ಬಗ್ಗೆ ಆಕೆ ತುಂಬಾ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ. ಓಕೆನಾ? ವೈ ಶಿ ಈಸ್ ರಿಗ್ರೆಟಿಂಗ್? ಬಿಕಾಸ್ children are innocent. We can mold their character by proper guidance. ಅಲ್ವಾ? ಸೊ ಈ ಒಂದು ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಮಕ್ಕಳೇ? ಸೊ ಚಿಲ್ಡ್ರನ್ ಆರ್ ಇನ್ನೋಸೆಂಟ್, ಅವರು ತುಂಬಾ ಮುಗ್ಧರು. ಅವರ ಒಂದು ಬಿಹೇವಿಯರ್ ಅನ್ನ ನಾವು ಆಕ್ಷನ್ಸ್ ಇಂದ ಚೇಂಜ್ ಮಾಡಬೇಕು, ಪ್ರಾಪರ್ ಗೈಡೆನ್ಸ್ ಇಂದ, ದಾರಿ ತೋರುವುದರಿಂದ ಅದನ್ನ ಚೇಂಜ್ ಮಾಡಬೇಕು. ದೇ ಫಾಲೋ ಅವರ್ ಆಕ್ಷನ್ಸ್ ಮೋರ್ ದ್ಯಾನ್ ಅವರ್ ವರ್ಡ್ಸ್. ಅವರು ನಮ್ಮ ಕ್ರಿಯೆಗಳನ್ನ ಫಾಲೋ ಮಾಡ್ತಾರೆ, ನಮ್ಮ ಮಾತುಗಳಿಗಿಂತ ಹೆಚ್ಚು ನಮ್ಮ ನಡತೆಯನ್ನ ಫಾಲೋ ಮಾಡ್ತಾರೆ ಅಂತ ಈ ಒಂದು ಪದ್ಯದ ಸಾರಾಂಶ. ಓಕೆ, ದಿಸ್ ಈಸ್ ದ ಸಮರಿ ಆಫ್ ದ poem for a 5-year-old. Thank you.